ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಬಿಗ್ ಶಾಕ್. ಆ ಕಡೆ ಕನಕ ಮೇಡಮ್ ಬದಲಾಗಿದ್ದಾರೆ, ಈ ಕಡೆ ತಾಂಡವಮ್ಮ ಕುಸುಮ ಅವರಂತೂ ಡಿಟೆಕ್ಟಿವ್ ಆಗಿಬಿಟ್ಟು ಇನ್ವೆಸ್ಟಿಗೇಷನ್ ಆಫೀಸರೇ ಆಗಿಬಿಟ್ಟಿದ್ದಾರೆ. ಶ್ರೇಷ್ಠನ ಲಾಕ್ ಮಾಡಿ ಕಟ್ ಮಾಡ್ತಿದ್ದಾರೆ. ಕಿಕ್ಔಟ್ ಮಾಡೋಕೆ ಬಂದ ಶ್ರೇಷ್ಠನೇ ಕಿಕ್ಔಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅನ್ನಿಸ್ತದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯನ ತುಂಬ ಪೂಸೆಯಿಂದ ಒಳ್ಳೆ ರೀತಿ ಕನಿಕಾ ಮಾತಾಡ್ತಿದ್ದಾರೆ. ಲೇಟಾಗಿ ಬಂದರೂ ಕೋಪ ಮಾಡ್ಕೋತಿಲ್ಲ, ಪರವಾಗಿಲ್ಲ, ಆಲ್ರೆಡಿ 3 ಪೀರಿಯಡ್ಸ್ ಮುಗ್ದಿದೆ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಗಂಡ ಮಕ್ಕಳು ಅತ್ತೆ ಮಾವನ್ನೆಲ್ಲ ಸಂಭಾಳಿಸಿ ಬರೋದು ಇಷ್ಟೊತ್ತಾಗುತ್ತೆ. ನೀನೇನು ಯೋಚನೆ ಮಾಡಬೇಡ ಭಾಗ್ಯ, ನಿನ್ಗೇನು ಕೂಡ ತೊಂದರೆ ಆಗೋದಿಲ್ಲ, ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲವೂ ಕೂಡ ಪ್ಯೂನ್ ಅನ್ನಂಗೆ ತುಂಬಾ ಆಘಾತ ಆಗ್ತದೆ. ಏನೊಂದು ಇಷ್ಟೊಂದು ಬದಲಾವಣೆ ಏನಿರ್ಬೋದು ಅಂತ ಅವರಿಂದನೇ ಹೋಗ್ತಾರೆ. ಒಳಗಡೆ ಹೋದರೆ ಅಲ್ಲಿ ಮೀಡಿಯಾ ಮಹಿಳಾ ಸಂಘದವರು ಎಲ್ಲರೂ ಕೂಡ ಬಂದಿದ್ದಾರೆ. ಇವರು ಮೀಡಿಯಾದವರು ನಮ್ಮ ಸ್ಕೂಲ್ ಬಗ್ಗೆ ಆರ್ಟಿಕಲ್ ಬರಿಬೇಕು ಅಂತ ಬಂದಿದ್ರು. ಆವಾಗ ನಿಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಏನಿದೆ ಅಂತ ಕೇಳಿದ್ರು. ಆವಾಗ ನೆನಪಾಗಿದ್ದು ಭಾಗ್ಯ ನೀನೇನೆ, ಅದಕ್ಕೋಸ್ಕರ ನಿನ್ನ ಬಗ್ಗೆನೇ ಹೇಳಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಕನಿಕಾ ಕೂಡ ನನಗೆ ವಯಸ್ಕರ ಶಿಕ್ಷಣಕ್ಕೆ ಒಂದು ರೀತಿ ಪ್ರೋತ್ಸಾಹ ನೀಡ್ತದೆ ನಮ್ಮ ಸ್ಕೂಲ್. ಜೊತೆಗೆ ಭಾಗ್ಯ ಅವರಂದ್ರೆ ನನಗೆ ತುಂಬಾ ಇಷ್ಟ. ಜೊತೆಗೆ ಇವ್ರ ಮಗಳು ಇಬ್ಬರು ಕೂಡ ಒಂದೇ ಕ್ಲಾಸಲ್ಲಿ ಸೇರಿಕೊಂಡು ಓದ್ತಾ ಇದ್ದಾರೆ. 10th ಸ್ಟ್ಯಾಂಡರ್ಡ್, ತುಂಬ ಚೆನ್ನಾಗಿ ಓದ್ತಾರೆ ಕೂಡ. ಜೊತೆಗೆ ಅವ್ರಿಗೋಸ್ಕರ ಕೆಲವೊಂದು ರೂಲ್ಸ್ನ ಕೂಡ ಲೂಸ್ ಮಾಡಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಈ ಕಡೆ ಹೇಳು ಭಾಗ್ಯ, ನಮ್ಮ ಸ್ಕೂಲ್ ಬಗ್ಗೆ ನಿನ್ಗೇನು ಅನ್ಸುತ್ತೆ? ಜೊತೆಗೆ ನಾವು ಹೇಗೆ ನಿನ್ನ ಸ್ಟಡೀಸ್ಗೆ ಹೆಲ್ಪ್ ಮಾಡಿದ್ವಿ ಅಂತ ಹೇಳುವ ಅಂತಂದರೆ ಈ ಕಡೆ ಕನಿಕಾ ಮಾಡಿದ ಎಲ್ಲವೂ ಕೂಡ ಭಾಗ್ಯಗೆ ನೆನಪಾಗ್ತದೆ. ಏನು ಹೇಳೋದಪ್ಪ, ಇವ್ರಿಗೆ ಏನು ಮಾಡಿದ್ರು, ನನಗೆ ಎಷ್ಟು ತೊಂದರೆ ಕೊಟ್ಟಿದ್ರು, ಇವ್ರು ತೊಂದರೆ ಕೊಟ್ಟೋದನ್ನೇ ಹೇಳಬೇಕಾ ಅಂತೆಲ್ಲ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಮೀಡಿಯಾದವರು ನೀವು ಸ್ಕೂಲಿಗೆ ಬರೋಕೆ ಪ್ರೋತ್ಸಾಹ ಏನು, ಯಾಕೆ ಬಂದ್ರಿ ಅಂತದಾಗೆ ಇದಕ್ಕೆಲ್ಲ ಕಾರಣ ನನ್ನ ಅತ್ತೆಯಿಂದಾನೇ ನಾನು ಇವತ್ತು ಸ್ಕೂಲಿಗೆ ಬಂದಿರೋದು. ನನಗಿಂತ ಹೆಚ್ಚಾಗಿ ನಾನು ಓದಬೇಕು ಅನ್ನೋ ಆಸೆ ನನ್ನ ಅತ್ತೆಗೆ ಇದೆ. ಎಷ್ಟೆಲ್ಲ ಜನ ಏನೇನೋ ಮಾತನಾಡಿದ್ರು ಹೇಳಿದ್ರು, ಆದರೆ ಎಲ್ಲರ ವಿರೋಧ ಕಟ್ಕೊಂಡು ನನ್ನ ಅತ್ತೆ ನನ್ನ ಸ್ಕೂಲಿಗೆ ಕಳಿಸ್ತಿದ್ದಾರೆ. ಆದರೆ ನನ್ನ ಅತ್ತೆಯನ್ನು ಸ್ಕೂಲ್ಗೆ ಕರ್ಕೊಂಡು ಬಂದುಬಿಟ್ರು ಸೇರಿಸೋಕೆ. ಆದರೆ ಇಲ್ಲಿ ಕನಿಕಾ ಮೇಡಮ್ ಅವ್ರ ತಂದೆ ನನಗೆ ಧೈರ್ಯ ತುಂಬಿದ್ರು. ಅವರವತ್ತು ಇಲ್ಲಿದ್ರದಿಂದಾನೆ ನಾನು ಇಲ್ಲಿಗೆ ಅಡ್ಮಿಷನ್ ಆಗೋಕ್ಕಾಗಿದ್ದು. ಜೊತೆಗೆ ಇವತ್ತು ಇಲ್ಲಿದ್ದೀನಿ ಅಂದರೆ ಅವ್ರು ನನ್ನಲ್ಲಿ ತುಂಬಿದ ಅವತ್ತಿನ ಧೈರ್ಯನೇ ಕಾರಣ ಅಂತ ಹೇಳ್ತಿದ್ದಾರೆ. ಈ ಕಡೆ ಹೌದು, ನನ್ನ ತಂದೆಗೆ ಭಾಗ್ಯ ಅಂದರೆ ತುಂಬಾ ಇಷ್ಟ. ಅವ್ರೀಗ ಸ್ಕೂಲಿಗೆ ಬರೋಕೆ ಆಗ್ತಿಲ್ಲ, ಹಾಗಾಗಿ ಅವಳು ಎಲ್ಲವನ್ನ ಕೂಡ ನಾನೇ ನೋಡ್ಕೋತಾ ಇದ್ದೀನಿ, ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ನನ್ನ ಮಗಳು ಕೂಡ ನನ್ನ ಜೊತೆನೇ ಓದ್ತಿದ್ದಾಳೆ. ಕನಿಕಾ ಮೇಡಮ್ ಅವ್ರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹಾಗೆ ಎಲ್ಲವನ್ನ ಕೂಡ ಹೇಳ್ತಾಳೆ. ನಂತರ ತುಂಬಾ ಖುಷಿ ಆಗ್ತದೆ ಅಮ್ಮ ನೀನು ಓದ್ತಾ ಇರೋದು ಅಂತ ಹೇಳ್ತಾರೆ. ಜೊತೆಗೆ ಓದೋದಷ್ಟೇ ಅಲ್ಲ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಕೂಡ ಪಾಸ್ ಆಗಬೇಕು ಅಂತ ಹೇಳ್ತಾರೆ. ನಿಮಗೆ ಸ್ಕೂಲ್ಗೆ ಕ್ಲಾಸ್ಗೆ ತಡ ಆಗಬಹುದು, ಪೀರಿಯಡ್ಸ್ ಲಾಸ್ ಆಗ್ಬಹುದು, ಹೋಗಿ ಅಂತ ಹೇಳ್ತಿದ್ದಾರೆ. ಈ ಕಡೆ ರೂಲ್ಸ್ನ ಕೂಡ ಲೂಸ್ ಮಾಡಿದ್ವಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಕನಿಕಾನೇ ನೋಡ್ತಿದ್ದಾರೆ. ಬಿಕಾಸ್ ಭಾಗ್ಯಗೆ ತುಂಬಾ ಕಷ್ಟ ನಷ್ಟಗಳೆಲ್ಲ ಕೂಡ ಇರುತ್ತೆ. ಒಂದು ಹೆಣ್ಮಗಳು ಸ್ಕೂಲಿಗೆ ಬರುವುದು ಅಂದರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಗೆ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ. ಯು ಆರ್ ಸೋ ಗ್ರೇಟ್ ಅಂತ ಹೇಳ್ತಿದ್ದಾರೆ ಮಹಿಳಾ ಸಂಘದವರು. ನಂತರ ಈ ಕಡೆ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದಾರೆ ಸ್ಕೂಲ್ ನಡೆಸೋದು. ಬಟ್ ಇದು ಒಂದು ಎಜುಕೇಷನ್, ನನ್ನಿಂದ ಎಷ್ಟು ಮಹಿಳಾ ಸಬಲೀಕರಣಕ್ಕೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮೀಡಿಯಾದವರು ಎಲ್ಲ ಹೋಗ್ತಾರೆ. ಈ ಕಡೆ ಏನದು, ಯಾಕೆ ರೀತಿ ಮಾಡಿದ್ದಾರೆ, ಈ ಮೇಡಮ್ ಇಷ್ಟು ಒಳ್ಳೆಯವರಾಗೋಕ್ಕೆ ಏನಪ್ಪ ಕಾರಣ ಅಂತ ಅಂದ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಪ್ಯೂನ್ ಅಣ್ಣ. ಬಟ್ ಅವ್ರಿಗೆ ಗೊತ್ತಾಗೇ ಬಿಡುತ್ತೆ. ಈ ಕಡೆ ಫೋನಲ್ಲಿ ಯಾರ್ದು ಜೊತೆ ಕನಿಕಾ ಮಾತಾಡ್ತಿದ್ದಾರೆ. ಹೌದು, ಮೀಡಿಯಾ ಮತ್ತು ಮಹಿಳಾ ಸಂಘದವರೆಲ್ಲ ಬಂದಿದ್ರು. ಅವ್ರ ಮುಂದೆ ತುಂಬ ಚೆನ್ನಾಗೇ ಮಾತಾಡಿದ್ದೀನಿ, ಭಾಗ್ಯ ಕೂಡ ನಾ ಯೂಸ್ ಮಾಡ್ಕೊಂಡಿದ್ದೀನಿ. ಖಂಡಿತ ಈ ಬಾರಿ ಮಹಿಳಾ ಅವಾರ್ಡ್ ನನಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ಮಹಿಳಾ ಅವಾರ್ಡ್ಗೋಸ್ಕರ ಎಷ್ಟೆಲ್ಲ ನಾಟಕ ಮಾಡಿಬಿಡ್ತಪ್ಪ ಯಮ್ಮ ಅಂತ ಅನ್ಕೋತಿದ್ದಾರೆ. ನಂತರ ಆ ಕಡೆ ಶ್ರೇಷ್ಠವಾಗಿ ಬಿಗ್ ಶಾಕ್ ಆದದೆ. ಈ ಕಡೆ ಕುಸುಮ ಅವರು ಯಾರು ಕ್ಲೈಂಟ್ಸ್ ಬರ್ತಾರೆ ಅಂತ ಹೇಳಿದೆ ಅಲ್ವಾ, ಅವ್ರಿಗೆ ತೋರಿಸು, ನಾನು ಅವ್ರನ್ನ ನೋಡಬೇಕು ಅಂತ ಕೇಳ್ತಿದ್ದಾರೆ. ಅಯ್ಯೋ ಆಂಟಿ, ಅವ್ರು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ನಂತರ ಅವ್ರು ಬರೋ ತನಕ ನಾನು ನಿಮ್ಮ ಜೊತೆನೇ ಇರಬಹುದಾ ಅಂದಾಗ ಸರಿ ಆಯಿತು ಇರು ಅಂತ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀನಿ ಅಮ್ಮ ಅಂತ ಹೇಳ್ತಿದ್ರೆ, ಕೂತ್ಕೊಂಡು ಯಾಕೆ ಇರ್ತೀಯ, ಅದೇನೋ ತೋರಿಸ್ಬೇಕು ಸಮುದ್ರ ಹಾಗೆ ಹೀಗೆ ಅಂತ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸು ಇನ್ನಿಷ್ಟೊತ್ತು ಅಂತ ಹೇಳ್ತಾರೆ. ಓ ಮೈ ಗಾಡ್, ಏನಪ್ಪ ಮಾಡೋದು, ಶ್ರೇಷ್ಠ ಮತ್ತು ಅಮ್ಮನೇ ಇಬ್ಬರೂ ಒಟ್ಟಿಗೆ ಬಿಟ್ಬಿಟ್ಟು ಹೋದರೆ ಖಂಡಿತ ಅನಾಹುತ ಆಗ್ಬಿಡುತ್ತೆ, ಏನು ಮಾಡಲಿ ಅಂತ ಅಂದ್ಕೊಂಡು ಈ ಕಡೆ ತಾಂಡವ್ ಪೇಚಾಡ್ತಿದ್ದಾನೆ. ಬಟ್ ಕುಸುಮವರು ಅವರನ್ನು ಕಳಿಸ್ತಾರೆ. ಈ ಕಡೆ ಶ್ರೇಷ್ಠ ಕೂಡ ಹೋಗ್ತಿರ್ಬೇಕಿದ್ರೆ ಶ್ರೇಷ್ಠನ ತಡೆದು ನಿಲ್ಲಿಸ್ಕೋತಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ. ಆಂಟಿ ಏನು ಮಾಡ್ತಿದ್ರಾ ಅಂದಾಗ, ನೀನು ಸುಮ್ಮನೆ ಇರು, ಯಾಕೆ ಇಲ್ಲಿಗೆ ಬಂದೆ, ತಾಂಡವ್ಗೋಸ್ಕರ ಬಂದಿರೋದಲ್ವ ನೀನು ಅಂತ ಕೇಳ್ತಿದ್ರೆ, ಏನು ಆಂಟಿ ಮಾತಾಡ್ತಿದ್ರಾ, ಹೇಳಿದ್ನಲ್ವಾ ನನ್ನ ಆಫೀಸ್ ಕ್ಲೈಂಟ್ಸ್ ಬರ್ತಾರೆ ಅಂತ ಅಂದಾಗ ಇಲ್ಲಿಗೆ ಬರಬೇಕಾಗಿತ್ತಾ ಅಂತ ಹೇಳ್ತಿದ್ರೆ ಆಂಟಿ, ಅವರೆಲ್ಲ ಕರೀತಾರೆ, ನಾವು ಅಲ್ಲಿಗೆ ಬರಬೇಕೇ ಹೊರತು ನಾವು ಕರೆದ ಜಾಗಕ್ಕೆ ಅವ್ರು ಬರುವುದಿಲ್ಲ ಅಂತ ಹೇಳ್ತಾರೆ. ಹೌದಾ, ಸುಮ್ಮನೆ ನಾಟಕ ಮಾಡಬೇಡ ಶ್ರೇಷ್ಠ, ನಮ್ಗೆ ವಯಸ್ಸಾಗಿರೋದ್ರಲ್ಲಿ ಅರ್ಧ ಏಜ್ ಕೂಡ ನಿನ್ಗಾಗಿಲ್ಲ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ. ನೀನು ಆಡೋ ನಾಟಕ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ,
ನೀನು ಇಲ್ಲಿಗೆ ಬಂದಿರೋದೇ ತಾಂಡವ್ಗೋಸ್ಕರ ಅಂತಿದ್ರೆ ಏನು ಆಂಟಿ ಅನುಮಾನದಿಂದ ಮಾತಾಡ್ತಿದ್ರ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂದಾಗ ಇಷ್ಟೊತ್ತು ನನಗೆ ಅನುಮಾನ ಇರಲಿಲ್ಲ ಇಷ್ಟು ದಿನ. ಆದರೆ ಅವಳು ಹೇಳಿದ್ಮೇಲೆ ನನಗೆ ಅನುಮಾನ ಬಂದಿದೆ. ಈ ಕಡೆ ನಾನು ಅಂದ್ಕೊಂಡಿದ್ದೆ ನೀನು ಬಂದೇ ಬರ್ತೀಯ ಅಂತ, ಅದೇ ರೀತಿ ನೀನು ಬಂದೆ. ಅವಳು ಹೇಳಿದ್ದು ಕೂಡ ನಿಜ ಆಯಿತು ಅಂತ ಹೇಳ್ತಿದ್ದಾರೆ. ಯಾರು ನನ್ನ ಬಗ್ಗೆ ಏನು ಹೇಳಿದ್ರು ಅಂತ ಶ್ರೇಷ್ಠ ಕೇಳ್ತಿದ್ರೆ ಪೂಜಾ ಅಂತ ಹೇಳ್ತಾರೆ. ಹಾಗಾದರೆ ಪೂಜಾ ಏನಪ್ಪ ಹೇಳಿಬಿಟ್ರು ಕುಸುಮಾ ಆಂಟಿಗೆ? ಶ್ರೇಷ್ಠ ತಾಂಡವ್ ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ರ? ಖಂಡಿತ ಇಲ್ಲ. ಈ ಕಡೆ ಕುಸುಮಾ ಅವ್ರಿಗೆ ಯಾವ ಹಾದಿಲಿ ಹೋಗಿ ಸತ್ಯ ಮುಟ್ಟಿಸ್ಬೋದು ಅದೇ ಹಾದಿಲಿ ಹೋಗಿ ಪೂಜಾ ಶ್ರೇಷ್ಠನ ತಾಂಡವಿಂದ ದೂರ ಮಾಡೋಕ್ಕೆ ಸಖತ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ತನ್ನ ಅತ್ತೆಗೆ ಕುರುಡ್ ನಂಬಿಕೆ ಇದೆ ಕುಸುಮಾ ಅತ್ತೆಗೆ ಮಗನ ಮೇಲೆ. ಹಾಗಾಗಿ ನನಗೆ ಏನೇ ಹೇಳಿದ್ರು ನಂಬೋದಿಲ್ಲ ಅಂತ ಗೊತ್ತಿರೋದ್ರಿಂದನೇ ಅವಳು ಅವರಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಹೇಳೋದಿಲ್ಲ. ಬಟ್ ಅವರಿಬ್ಬರ ನಡುವೆ ಶ್ರೇಷ್ಠ ತೂರ್ತಿರೋದನ್ನು ತಡಿಲೇಬೇಕು ಅಂತ ಅಂದ್ಕೊಂಡಿದ್ದೆ. ಶ್ರೇಷ್ಠನ ಹೇಗೆ ತಾಂಡವ್ ಲೈಫಿಂದ ಕಿಕ್ಔಟ್ ಮಾಡಬಹುದೋ ಆ ರೀತಿ ಹೊಂಚಾಕಿ ಸಖತ್ ಪ್ಲ್ಯಾನ್ ಮಾಡಿ ತನ್ನ ಅತ್ತೆ ಹತ್ರ ಹೇಳ್ತಿದ್ದಾಳೆ. ಅತ್ತೆ ನೀವು ಅನ್ಕೋತಾ ಇದ್ದೀರಾ ಇನ್ನು 2 ದಿನಕ್ಕೆ ಭಾವ ಬುದ್ಧಿ ಕಲಿತಾರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಬಟ್ ಆ ರೀತಿ ಆಗೋದಿಲ್ಲ ಆತ. ಯಾಕಂದರೆ ಅವ್ರಿಗೆ ಯಾರಾದರೂ ಸಹಾಯ ಮಾಡೋಕ್ಕಿದ್ರೆ ಅದು ಹೇಗಾಗುತ್ತೆ? ಶ್ರೇಷ್ಠ ಇದ್ದಾಳಲ್ವಾ ಎಲ್ಲದಕ್ಕೂ ಕೂಡ ಸಹಾಯ ಮಾಡೋದಕ್ಕೆ. ಭಾವನ್ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಭಾವ ಕೂಡ ಪ್ರತಿಯೊಂದಕ್ಕೂ ಅವಳದೇ ಸಜೆಷನ್ ತಗೋತಾರೆ. ಈ ಕಡೆ ರೆಸಾರ್ಟ್ ಆಗಿರಬಹುದು, ಅವತ್ತು ಮಕ್ಕಳು ಗೊಂಬೆ ತಂದದ್ದಾಗಿರ್ಬೋದು, ಕೆಲಸದವ್ರಾಗಿರ್ಬೋದು, ಎಲ್ಲದಕ್ಕೂ ಕೂಡ ಸಹಾಯ ಮಾಡಿದ್ದು ಶ್ರೇಷ್ಠನೇ ಅಂತ ಹೇಳ್ತಿದ್ದಾರೆ. ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅಂತ. ಅದಕ್ಕಂದು ಮಾತ್ರಕ್ಕೆ ಅವಳು ಎಲ್ಲತ್ರನೂ ಮಾಡ್ತಾಳೆ ಅಂದಾಗ ಯಾಕತ್ತೆ ನಿಮ್ಗೆ ಒಪ್ಕೊಳ್ಳೋದಿಲ್ವ ಈ ಮಾತನ್ನು? ಲಕ್ಷ್ಮಿ ಮದುವೆ ತನಕ ಮನೇಲಿ ನಡೆದಿರೋ ಒಂದು ಸಣ್ಣ ಪೂಜೆಯಿಂದ ಹಿಡಿದು ಎಲ್ಲದರಲ್ಲೂ ಬಂದಿರೋದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ? ನೋಡ್ತಾರೆ ಇವತ್ತು ಅಲ್ಗೂ ಕೂಡ ಬಂದೇ ಬರ್ತಾಳೆ. ಬಂದರೆ ಏನು ಮಾಡ್ತೀರಾ ಅದಕ್ಕೆ? ನೀವು ಏನು ಮಾಡ್ತಿರೋ ಬಿಡ್ತಿರೋ ಭಾವನ ಜೀವನದಿಂದ ಅವ್ರನ್ನ ಹೊರಗಡೆ ತಬ್ಬಬೇಕು. ಆಗ ಮಾತ್ರ ನಾವು ಅನ್ಕೊಂಡಾಗ ಆಗೋದು ಅಕ್ಕಂಗೆ ಒಳ್ಳೇದಾಗೋದು ಅಂತಿದ್ರೆ ಅವಳು ಏನಾದರೂ ಬರಲಿ. ನೋಡ್ತಾರೋ ಹೇಗೆ ನನ್ನ ಮಗನ ಜೀವನದಿಂದ ಅವಳನ್ನ ಕಿಕ್ಔಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನೋಡಿದ್ಯಾ ಅದೇ ರೀತಿ ಆಯ್ತಲ್ಲ, ನೀನು ಬಂದ್ಯಲ್ಲ ಅಂತಿದ್ರೆ ಅಯ್ಯೋ ಆಂಟಿ ನೀವು ಯಾಕೆ ತಪ್ಪು ತಿಳ್ಕೊತಿದ್ದೀರಾ? ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರೋದು. ನಾನು ನನ್ನ ಆಫೀಸ್ ಕ್ಲೈಂಟ್ಸ್ನ ಮೀಟ್ ಮಾಡೋಕ್ಕೆ ಬಂದೆ. ಬಟ್ ನೀವು ಇಲ್ಲಿದ್ದೀರಾ ಅಂತ ಮಾತಾಡ್ಸೋಕೆ ಬಂದೇ ಹೊರತು ಅದರಿಂದ ಯಾವುದೇ ರೀಸನ್ ಇಲ್ಲ. ಯಾವಾಗಲೂ ಮಗಳು ಥರ ಅಂತೀರಾ ನಮ್ಮ ಅಮ್ಮನ ಜೊತೆ. ಆದರೆ ಇವಾಗ ನೋಡಿದ್ರೆ ಈ ರೀತಿ ಬಿಹೇವ್ ಮಾಡ್ತಿದ್ರಲ್ಲ ಅಂತಿದ್ರೆ ಹೌದು ನಾನು ಇದೇ ರೀತಿ ಮಾತಾಡೋದು. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ನಾಟಕನೇ ಮಾಡ್ತಿರೋದು ಅಂತ. ನೀನು ಹೇಳಿದ ಮಾತ್ರಕ್ಕೆ ನಿನ್ನ ಮಾತನ್ನ ನಂಬ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳ್ತಿದ್ದಾರೆ. ಏನಂಡಿ ಮಾತಾಡ್ತಿದ್ರಾ? ನಂಬಿಕೆನೇ ಇಲ್ವಾ ಅಂದಾಗ ನಂಬಿಕೆ ಇಲ್ಲ. ಅದು ಯಾರ್ದು ಕ್ಲೈಂಟ್ಸ್ ಜೊತೆ ಬಂದಿದ್ದೀನಿ ಅಂತಿದ್ಯಲ್ವಾ, ನಿನ್ನ ಆಫೀಸ್ ಮ್ಯಾಟರ್ಸ್ ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಕೂಡ ನಮಗಿಲ್ಲ. ಬಟ್ ನಿನ್ನ ಕ್ಲೈಂಟ್ಸ್ಗಳ ಜೊತೆ ನೀನೀಗ ಫೋನ್ ಮಾಡಿ ಮಾತಾಡು. ನಿಜವಾಗ್ಲೂ ಅವ್ರು ಬರೋದೇ ಆಗಿದ್ರೆ ಕಾಲ್ ಮಾಡು ಅವ್ರಿಗೆ ಅಂತ ಹೇಳ್ತಿದ್ರೆ ಏನಪ್ಪ ಇದು ಏನೋ ಅನ್ಕೊಂಡು ಬಂದರೆ ಇಲ್ಲಿ ಏನೋ ಆಗ್ತಿದ್ಯಲ್ಲ. ಈ ಆಂಟಿ ಇಷ್ಟೆಲ್ಲ ಕ್ರಾಸ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಂಡು ಲಾಕ್ ಆಗಿ ಶಾಕ್ ಆಗ್ತಿದ್ದಾಳೆ. ಫೈನಲಿ ತಾಂಡವ್ ಲೈಫಿಂದ ಕಿಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಕುಸುಮರು ಗೂಸಾ ಕೊಡ್ತಿದ್ದಾರೆ. ಶ್ರೇಷ್ಠ